ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ದಾವ್ದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಇದೆ ಆ ಒಂದು ಆರ್ಟಿಕಲ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾವಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಮೊದಲನೇ ಆರ್ಟಿಕಲ್ಲು RBI ರಿಲೇಟೆಡ್ ಆಗಿ ಇದೆ. ಸೊ ಏನಂದರೆ RBI ಅದ್ರ ಹತ್ರ ಇರೋವಂಥ ಸರ್ಪ್ಲಸ್ ಅಮೌಂಟ್ನ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಎಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಿದೆ ಅಂದರೆ 99,122 ಕ್ರೋರ್ ಅಮೌಂಟನ್ನ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಸೊ ಸರ್ಪ್ಲಸ್ ಅಮೌಂಟನ್ನ ಇದು RBI ಟ್ರಾನ್ಸ್ಫರ್ ಮಾಡ್ತಿದೆ. ಇದಕ್ಕೆ ಸರ್ಪ್ಲಸ್ ಅಮೌಂಟ್ ಎಲ್ಲಿಂದ ಬಂತು, ಸೊ RBI ಯಾವ ಥರ ಅರ್ನ್ ಮಾಡುತ್ತೆ, ಮನಿನ ಯಾವ ಥರ ಸಂಪಾದನೆ ಮಾಡುತ್ತೆ ಅಂತ ಹೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ RBI ಇದು ಮೇನ್ ಫಂಕ್ಷನ್ ಏನಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು. ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಅದು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುತ್ತೆ. ಆ ಥರದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ RBI ಏನು ಮಾಡುತ್ತೆ ಅಂದರೆ ಈ ಸೆಂಟ್ರಲ್ ಬ್ಯಾಂಕ್ ಅಂದರೆ RBI ಏನಿದೆ ಅದು ಬಾಂಡ್ಸನ್ನು ಪರ್ಚೇಸ್ ಮಾಡುತ್ತೆ ಅಥವಾ ಸೆಲ್ ಮಾಡುತ್ತೆ. ಸೊ ಇದು ಓಪನ್ ಮಾರ್ಕೆಟ್ ಆಪರೇಷನ್ನು. ಏನಕ್ಕೋಸ್ಕರ ಈ ಒಂದು ಬಾಂಡ್ಸ್ನ ಪರ್ಚೇಸ್ ಅಥವಾ ಸೆಲ್ ಮಾಡುತ್ತೆ ಅಂದರೆ ಮನಿ ಸಪ್ಲೈನ ಎಕನಾಮಿನಲ್ಲಿ ಮನಿ ಸಪ್ಲೈನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ಆಪರೇಷನ್ನ ಕಂಡಕ್ಟ್ ಮಾಡುತ್ತೆ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಮಾಡ್ತಿದೆ ಅಂದರೆ ಅದಕ್ಕೆ ಬಾಂಡ್ಸ್ ಮೇಲೆ ಇಂಟ್ರೆಸ್ಟ್ ಬರುತ್ತಲ್ವಾ. ಸೊ ಈಗ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಸೆಲ್ ಮಾಡುತ್ತೆ, ಇಲ್ಲಾಂದರೆ ರಿಸೀವ್ ಮಾಡುತ್ತೆ. ಸೊ ಇದರಿಂದ RBIಗೆ ಇಂಟ್ರೆಸ್ಟ್ ಬರುತ್ತೆ, ಇದರಿಂದ ಅದು ಪ್ರಾಫಿಟ್ ಮಾಡ್ಕೊಳ್ಳುತ್ತೆ. ಮತ್ತು ಇದ್ರ ಜೊತೆಗೆ ಈಗ ಬಾಂಡ್ ಪ್ರೈಸಸ್ಸು ವೇರಿ ಆಗ್ತಿದೆ ಅಂತ ಅಂದಾಗ ಸೊ ಅದರಿಂದಲೂ ಕೂಡ ಕೆಲವೊಂದು ಮಾರ್ಜಿನಲ್ ಪ್ರಾಫಿಟ್ಟು RBIಗೆ ಬರುತ್ತೆ. ಸೊ ಇದು ಫಸ್ಟ್ ವೇ ಈ ಸರ್ಪ್ಲಸ್ ಅಮೌಂಟ್ನ ಇದು ಹೆಂಗೆ ಅರ್ನ್ ಮಾಡಿದೆ ಅಂತ ಹೇಳಿದ್ರೆ. ಸೆಕೆಂಡ್ ವೇ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮದು ಕರೆನ್ಸಿ ಬಂದುಬಿಟ್ಟು ರುಪೀಸ್ ಡಿನಾಮಿನೇಷನು. ಅದೇ ನಾವು ರುಪೀಸ್ನ ಡಾಲರಿಗೆ ಇಲ್ಲ ಯೂರೋಗೆ ಬೇರೆ ಯಾವುದೋ ಒಂದು ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಅದು ಥ್ರೂ RBI ಮಾಡ್ಕೊಳ್ಬೇಕು. ಸೊ ಆ ಒಂದು ಇದರಲ್ಲೂ ಕೂಡ RBI ಏನು ಮಾಡುತ್ತೆ, ಡಾಲರ್ನ ಚೀಪಾಗಿ ಬೈ ಮಾಡುತ್ತೆ. ಅದನ್ನು ಬೇರೆಯವರಿಗೆ ಅದನ್ನು ಕೊಡಬೇಕಾದ್ರೆ, ಅದನ್ನು ಸೆಲ್ ಮಾಡಬೇಕಾದ್ರೆ ಅಂದರೆ ಮಾರ್ಜಿನಲ್ ಪ್ರಾಫಿಟ್ನ ಇಟ್ಕೊಂಡು ಸೆಲ್ ಮಾಡುತ್ತೆ. ಸೊ ಇಲ್ಲಿ ಕೂಡ RBI ಅರ್ನ್ ಮಾಡುತ್ತೆ. ಸೊ ಈ ಎರಡೂ ಆಪ್ರೇಷನಿಂದ ಏನು ಅರ್ನ್ ಮಾಡಿರುತ್ತೆ ಆ ಅಮೌಂಟನ್ನ ಅದು ಸ್ಟೋರ್ ಇಟ್ಕೊಂಡಿರುತ್ತೆ. ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಈ ಒಂದು ಸರ್ಪ್ಲಸ್ ಅಮೌಂಟ್ನ ಅದು ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಸೊ ಈಗ ಏನೇ ಒಂದು RBI ಫಂಕ್ಷನಿಂಗ್ ಆಗಬೇಕಂದ್ರೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತಲ್ವ. ಸೊ ಅದೇ ರೀತಿ ಈ ಒಂದು ಸರ್ಪ್ಲಸ್ ಅಮೌಂಟನ್ನು ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೂ ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಎಕ್ಸಾಂಪಲ್ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತ ಇದೆ. ಈ ಒಂದು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡೇ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಏನಿದು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್, ಇದು ಏನು ಹೇಳುತ್ತೆ ಅಂದರೆ ಸೊ ಇದದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಕೆಲವೊಂದು ರೂಲ್ಸ್ ಬೇಸ್ಡ್ ಆಗಿ ಈ ಒಂದು ಆಪರೇಷನ್ ನಡಿಬೇಕು, ಅದು ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ನಡಿಬೇಕು, ಮತ್ತು ಅಪ್ರೋಪ್ರಿಯೇಟ್ ರಿಸ್ಕ್ ಲೆವೆಲ್ನ ಐಡೆಂಟಿಫೈ ಮಾಡಿ ಆ ರಿಸ್ಕ್ ಆಗದಲ್ಲೇ ಇರೋ ಥರ ನೋಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಈಗ ಸೆಕ್ಷನ್ 47 ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಅಂಡರಲ್ಲಿ ಈ ಒಂದು ಫ್ರೇಮ್ವರ್ಕ್ನ ತೊಗೊಂಡು ಬಂದಿದ್ದಾರೆ. ಸೊ ಇದು ಏನು ಹೇಳ್ತಿದೆ ಅಂದರೆ ಕಾಂಟಿಜೆನ್ಸಿ ರಿಸ್ಕ್ ಬಫರ್ನ ಮೇಂಟೈನ್ ಮಾಡಬೇಕು RBI. ಸೊ ಏನಕ್ಕೋಸ್ಕರ ಈ ಕಾಂಟಿಂಜೆನ್ಸಿ ರಿಸ್ಕ್ ಬಫರ್ನ ಮೇಂಟೈನ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ಎನಿ ಕ್ರೈಸಿಸ್ ಪೀರಿಯಡಲ್ಲಿ ಈ ಒಂದು ರಿಸ್ಕ್ ಬಫರಲ್ಲಿರೋಂಥ ಅಮೌಂಟನ್ನು ಯೂಸ್ ಮಾಡಿಕೊಂಡು ಆ ರಿಸ್ಕನ್ನು ಸಾರ್ಟ್ ಔಟ್ ಮಾಡಬೇಕು. ಈಗ 100 ರುಪೀಸ್ RBI ಹತ್ರ ಇದೆ ಅಂದರೆ ಇದರಲ್ಲಿ 5.5% ಅಷ್ಟು ಅಮೌಂಟನ್ನು ಈ ಕಾಂಟಿಜೆನ್ಸಿ ರಿಸ್ಕ್ ಬಫರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇನ್ನು ರಿಮೈನಿಂಗ್ ಸರ್ಪ್ಲಸ್ ಅಮೌಂಟ್ನ ಬೇಕಿದ್ರೆ RBI ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಈ ಥರ ಇದನ್ನು ನಾವು ಕಾಂಟಿಜೆನ್ಸಿ ರಿಸ್ಕ್ ಬಫರ್ ಅಂತ ಹೇಳ್ತೀವಿ. ಸೊ ಈ ಅಮೌಂಟು ಎಷ್ಟಾದರೂ ಇರ್ಬೋದು, 5.5% ವಾಟ್ ಎವರ್ ಇಟ್ ಮೇ ಬಿ. ಸೊ ಇದನ್ನು ಬಿಮಲ್ ಜಲನ್ ಕಮಿಟಿಯವರು ರೆಕಮೆಂಡ್ ಮಾಡಿದ್ದಾರೆ. ಏನಂತ ಅಂದರೆ 5.5% ಆಫ್ ದ ಬ್ಯಾಲೆನ್ಸ್ ಶೀಟ್ ಅಮೌಂಟನ್ನು RBI ಕಾಂಟಿಜೆನ್ಸಿ ರಿಸ್ಕ್ ಬಫರ್ ಆಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಇವರು ರೆಕಮೆಂಡ್ ಮಾಡಿದ್ದಾರೆ.
ಈ ಒಂದು ಬಿಮಲ್ ಜಲನ್ ಕಮಿಟಿನ ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ನ ರಿವ್ಯೂ ಮಾಡೋದಕ್ಕೋಸ್ಕರ, ಅದ್ರದ್ದು ಎಕ್ಸ್ಟೆಂಟ್ ಏನಿರಬೇಕು ಅಂತ ರಿವ್ಯೂ ಮಾಡೋದಕ್ಕೋಸ್ಕರನೇ ಈ ಒಂದು ಕಮಿಟಿನ ತೊಗೊಂಡು ಬಂದಿದ್ದಾರೆ. ಸೊ RBIನ ನಾವು ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕು, ಯಾವುದೋ ಒಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕು ತುಂಬ ರಿಸ್ಕಲ್ಲಿದೆ ಅಂತ ಅಂದರೆ ಆ ಒಂದು ಬ್ಯಾಂಕಿಗೆ, ಕ್ರೈಸಿಸಲ್ಲಿರೋ ಅಂಥ ಬ್ಯಾಂಕಿಗೆ ಬೇರೆ ಯಾವ ಬ್ಯಾಂಕು ಲೋನ್ ಕೊಡಲ್ಲ ಮತ್ತು ಯಾವುದೇ ಕಂಪನಿನೂ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರಲ್ಲ. ಸೊ ಅಂಥ ಒಂದು ಸಿಚುವೇಷನಲ್ಲಿ ಇದಕ್ಕೆ ಹೆಲ್ಪ್ ಮಾಡೋದು, ಲಿಕ್ವಿಡಿಟಿನ ಪ್ರೊವೈಡ್ ಮಾಡೋದು ಯಾವುದು ಅಂದರೆ RBI. ಈ ಲಾಸ್ಟ್ ರೆಸಾರ್ಟ್ ಅಂತ ಅದಕ್ಕೆ ಕರೆಯೋದು. ಯಾಕೆಂದರೆ ಕ್ರೈಸಿಸ್ ಪೀರಿಯಡಲ್ಲಿ ಯಾರೂ ಹೆಲ್ಪ್ ಮಾಡದೇ ಇರೋವಂಥ ಟೈಮಲ್ಲಿ RBI ಇದಕ್ಕೆ ಲೋನ್ನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟು. ಈ ಥರ ಕ್ರೈಸಿಸ್ನ ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಈ ಕಾಂಟಿಜೆನ್ಸಿ ರಿಸ್ಕ್ ಬಫರ್ನ ಸ್ಟೋರ್ ಮಾಡಿ ಇಟ್ಕೊಂಡಿರಬೇಕು ಅಂತ ಹೇಳಿ ಈ ಒಂದು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕು ಹೇಳ್ತಾ ಇದೆ. ಇದು ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ, ಬಿಮಲ್ ಜಲನ್ ಕಮಿಟಿ ಸೀನ್ ಇನ್ ದ ನ್ಯೂಸ್ ವಿಚ್ ಇಸ್ ರಿಲೇಟೆಡ್ ಟು ಸೊ ಸೈಕ್ಲೋನ್ ಮ್ಯಾನೇಜ್ಮೆಂಟು, ಕೋವಿಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟು, RBI ಫಂಡ್ ಟ್ರಾನ್ಸ್ಫರು, ಫಿಸ್ಕಲ್ ಪಾಲಿಸಿ. ಸೊ ಇದರಲ್ಲಿ ಯಾವುದು ಅಂತ ಇದು ಡೈರೆಕ್ಟ್ ಕ್ವಶನ್ ಇದೆ. ಈ ಒಂದು ಆರ್ಟಿಕಲ್ನ ನೀವು ಓದಿದ ತಕ್ಷಣ ಇದು ಆನ್ಸರ್ ಗೊತ್ತಾಗುತ್ತೆ. ಸೊ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಿ. ಸೊ ನೆಕ್ಸ್ಟ್ ಆರ್ಟಿಕಲ್ ನಾವು ಹೋಗ್ತಾ ಇರೋದು ನ್ಯಾಟೋ ಟು ಫಂಡ್ ಕಾಬುಲ್ ಏರ್ಪೋರ್ಟ್ ಆಪರೇಷನ್. ಅಂದರೆ ನ್ಯಾಟೋ ಏನು ಮಾಡ್ತಿದೆ, ಅಲ್ಲಿ ಅಂದರೆ ಅಫ್ಘಾನಿಸ್ತಾನಲ್ಲಿ ಏನು ಟ್ರೂಪ್ಸ್ ಇತ್ತು ಆ ಟ್ರೂಪ್ಸ್ನ ಅವರು ವಾಪಸ್ ಕರ್ಸ್ಕೊಂಡಿದ್ದಾರೆ. ಸೊ ವಾಪಸ್ ಕರ್ಸ್ಕೊಂಡ ತಕ್ಷಣ ಅಫ್ಘಾನಿಸ್ತಾನ ಹಾಗೆ ಬಿಟ್ಬಿಟ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದಲ್ವಾ. ಬಿಕಾಸ್ ಇಷ್ಟು ದಿನ ಅಮೇರಿಕನ್ ಟ್ರೂಪ್ಸು ಅಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ರು. ಈಗ ಅವರಿಗೆ ಸಡನ್ನಾಗಿ ಮ್ಯಾನೇಜ್ ಮಾಡಿ ಅಂದರೆ ಇಟ್ ಮೇ ಬಿ ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ಇವರು ಅವರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಈಗ ಅಡ್ವೈಸ್ ಮಾಡ್ತಿದ್ದಾರೆ ಯಾವ ಥರ ಅದನ್ನು ಮೇಂಟೈನ್ ಮಾಡಬೇಕು ಅಂತ. ಕೆಪಾಸಿಟಿ ಬಿಲ್ಡಿಂಗ್ ಕೆಲಸನ ಮಾಡ್ತಿದ್ದಾರೆ, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅಫ್ಘಾನ್ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ನು ಕೂಡ ಎಫಿಷಿಯೆಂಟಾಗಿ ವರ್ಕ್ ಮಾಡೋವಂಥ ಕಾರ್ಯನ ಇವರು ಮಾಡ್ತಿದ್ದಾರೆ. ಸೊ ಅಫ್ಘಾನ್ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ನೇ ಎಫಿಷಿಯೆಂಟಾಗಿ ವರ್ಕ್ ಮಾಡೋವಂಥ ಸಿಚುವೇಶನಿಗೆ ಬಂತಂದರೆ ಆವಾಗ ನ್ಯಾಟೋ ಅವಶ್ಯಕತೆ ಅಲ್ಲಿ ಇರಲ್ಲ ಅಂತ ಹೇಳಿ ಈ ಒಂದು ಕೆಲಸನ ಮಾಡ್ತಿದ್ದಾರೆ. ಮತ್ತು ಇದ್ರ ಜೊತೆಗೆ ಮಿಲಿಟ್ರಿ ಎಜುಕೇಷನ್ನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ಅಫ್ಘಾನಿಂದ ಔಟ್ಸೈಡಲ್ಲೂ ಕೂಡ ಇವರಿಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ಇದ್ರ ಜೊತೆಗೆ ಫಂಡ್ ಅಂದರೆ ಪ್ರಾವಿಷನ್ಸ್ ಆಫ್ ಸರ್ವೀಸಸ್ನ ಫಂಡ್ ಮಾಡ್ತಿದ್ದಾರೆ. ಅಂದರೆ ಕಾಬೂಲ್ ಏರ್ಪೋರ್ಟ್ ಯಾವ ಥರ ಫಂಕ್ಷನ್ ಆಗಬೇಕು, ಅಲ್ಲಿ ಯಾವ್ಯಾವ ಥರ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕು. ಸೊ ಈ ಒಂದು ರೀತಿ ಯಾವುದೇ ಅವಶ್ಯಕತೆ ಇದೆ ಅದನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಯಾಕೆ ಈ ಒಂದು US ಅಲ್ಲಿರೋವಂಥ ಟ್ರೂಪ್ಸ್ನ ವಾಪಸ್ ಕರ್ಸ್ಕೊಂಡ್ರು ಅಂದರೆ, US ಮತ್ತು ತಾಲಿಬಾನ್ ಏನು ಮಾಡಿದ್ದಾರೆ, ಒಂದು ಲ್ಯಾಂಡ್ಮಾರ್ಕ್ ಡೀಲ್ನ ಸೈನ್ ಮಾಡಿದ್ದಾರೆ. ಎಲ್ಲಿ ಅಂದರೆ ದೋಹಾದಲ್ಲಿ. ಯಾವಾಗ ಅಂದರೆ February 29, 2020ನಲ್ಲಿ ದೋಹಾದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಡೀಲ್ನ ಸೈನ್ ಮಾಡಿದ್ದಾರೆ. ಸೊ ಏನಕ್ಕೋಸ್ಕರ ಅಂದರೆ ಪೀಸ್ನ ತೊಗೊಂಡು ಬರೋದಕ್ಕೋಸ್ಕರ. ಅಫ್ಘಾನಿಸ್ತಾನಲ್ಲಿ ಏನು ಕಾನ್ಫ್ಲಿಕ್ಟ್ ನಡೀತಿದೆ ಅದನ್ನು ಎಂಡ್ ಮಾಡಿ ಅಫ್ಘಾನಿಸ್ತಾನಲ್ಲಿ ಪೀಸ್ನ ತೊಗೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಲ್ಯಾಂಡ್ಮಾರ್ಕ್ ಡೀಲ್ನ ಸೈನ್ ಮಾಡಿದ್ದಾರೆ. ಇದ್ರ ಪ್ರಕಾರ US ಟ್ರೂಪ್ಸ್ ಏನಿದೆ ಅವರು ಮತ್ತೆ ಅಮೇರಿಕಾಗೆ ವಾಪಸ್ ಹೋಗಬೇಕು ಅಂತ ಹೇಳಿ ಇದರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು US ತಾಲಿಬಾನ್ ಪ್ಯಾಕ್ಟನ್ನ ದೋಹಾದಲ್ಲಿ ಸೈನ್ ಮಾಡಿದ್ದಾರೆ. ಸೊ ಅದರಲ್ಲಿ US ಏನು ಮಾಡಿದೆ, ಅದ್ರದ್ದು ಎಲ್ಲ ಸೋಲ್ಜರ್ಸ್ನು ವಾಪಸ್ ಕರ್ಸ್ಕೊತೀವಿ ಅಫ್ಘಾನಿಸ್ತಾನಿಂದ, ಅದು ವಿತಿನ್ 14 ಮಂತ್ಸ್ ಅಂತ ಹೇಳಿ ಅಗ್ರಿ ಮಾಡಿ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಎಲ್ಲ ಒಂದು ಟ್ರೂಪ್ಸ್ನ ವಾಪಸ್ ಕರ್ಸ್ಕೊಳ್ತಾ ಇದ್ದಾರೆ. ಹಾಗಾದರೆ ನ್ಯಾಟೋ ಅಂದರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ಇದೊಂದು ಇಂಟರ್ ಗೌರ್ಮೆಂಟಲ್ ಮಿಲಿಟರಿ ಅಲಿಯನ್ಸ್. ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅಂದರೆ 30 ಯುರೋಪಿಯನ್ ಆ್ಯಂಡ್ ನಾರ್ತ್ ಅಮೇರಿಕನ್ ಕಂಟ್ರೀಸು ನ್ಯಾಟೋಗೆ ಮೆಂಬರ್ಸ್ ಆಗಿದ್ದಾರೆ. ಇದೇನು ಮಾಡುತ್ತೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿನ ಇಂಪ್ಲಿಮೆಂಟ್ ಮಾಡುತ್ತೆ. ಇದನ್ನು ಯಾವಾಗ ಸೈನ್ ಮಾಡಿದ್ರು ಅಂದರೆ 4th April 1949ನಲ್ಲಿ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದರು. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ USSR ಎರಾ INS ರಜಪೂತ್ ಡಿಕಮಿಷನ್. ಏನಿದು INS ರಜಪೂತ್ ಅಂದರೆ ಏನು, ಇದನ್ನು ಯಾಕೆ ಡಿಕಮಿಷನ್ ಮಾಡಿದ್ದಾರೆ?
ಸೊ ಇದನ್ನು ಯಾರು ತಯಾರಿಸಿದ್ದು ಅಂದರೆ USSR ತಯಾರಿಸಿದ್ದು. ಇದನ್ನು ಇವಾಗ ಡಿಕಮಿಷನ್ ಮಾಡಿದ್ದಾರೆ. ಇದು ಲಾಸ್ಟ್ 40 ಇಯರ್ಸಿಂದ ಸರ್ವಿಸ್ನ ಮಾಡ್ತಿತ್ತು ಇಂಡಿಯನ್ ನೇವಿನಲ್ಲಿ. ಸೊ ಇದು ಫಸ್ಟ್ ಇಂಡಿಯಾಸ್ ನೇವೀಸ್ ಮಾಡರ್ನ್ ಡೆಸ್ಟ್ರಾಯರ್. ಇದನ್ನು ಫಾರ್ಮರ್ USSR ಬಿಲ್ಟ್ ಮಾಡಿದ್ದು. ಇಂಡಿಯಾದಲ್ಲಿ ಬಂದಂಥ ಫಸ್ಟು ಮಾಡರ್ನ್ ಡೆಸ್ಟ್ರಾಯರ್ ಯಾವುದು ಅಂದರೆ INS ರಾಜ್ಪೂತ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಪ್ರೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಪ್ರೇಷನು, ಅದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿರುವಂಥ ಆಪ್ರೇಷನ್ ಯಾವುದು ಅಂದರೆ ಆಪರೇಷನ್ ಅಮನ್ ಆಫ್ ಶ್ರೀಲಂಕಾ. ಸೊ ಈ ಒಂದು ಆಪ್ರೇಷನಲ್ಲಿ ಕೂಡ ಈ INS ರಾಜ್ಪೂತು ಇನ್ವಾಲ್ವ್ ಆಗಿತ್ತು. ಏನಕ್ಕೋಸ್ಕರ ಅಂದರೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸಿಗೆ ಅಸಿಸ್ಟ್ ಮಾಡೋದಕ್ಕೋಸ್ಕರ ಇದು ಪಾರ್ಟಿಸಿಪೇಟ್ ಮಾಡಿತ್ತು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಈ ಸೆಂಟರ್ ಅರ್ಜಸ್ ಸ್ಟೇಟ್ಸ್ ಟು ಡಿಕ್ಲೇರ್ ಬ್ಲ್ಯಾಕ್ ಫಂಗಸ್ ಆ್ಯಂಡ್ ಎಪಿಡೆಮಿಕ್ ರಿಪೋರ್ಟ್ ಆಲ್ ದ ಕೇಸಸ್. ಸೊ ಸೆಂಟರ್ ಏನು ಮಾಡ್ತಿದೆ, ಬ್ಲ್ಯಾಕ್ ಫಂಗಸ್ನ ಒಂದು ಎಪಿಡೆಮಿಕ್ ಅಂತ ಹೇಳಿ ರಿಪೋರ್ಟ್ ಮಾಡಬೇಕು ಅಂತ ಸ್ಟೇಟ್ಸಿಗೆ ತುಂಬ ರಿಕ್ವೆಸ್ಟ್ ಮಾಡ್ತಿದೆ, ಅಂದರೆ ಆರ್ಡರ್ ಮಾಡ್ತಿದೆ ಅಂತಲೇ ಅಂದ್ಕೊಳ್ಳಿ. ಏನಕ್ಕೋಸ್ಕರ ಇದನ್ನು ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಅಂತಿದ್ದಾರೆ ಅಂದರೆ, ಈ ಮ್ಯುಕೋರ್ಮೈಕೋಸಿಸ್ ಏನಿದೆ ಇದು ಒಂದು ನೋಟಿಫೈಯಬಲ್ ಡಿಸೀಸ್ ಆಗಿದೆ ಅಂಡರ್ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 1897. ಏನಕ್ಕಂದರೆ ತುಂಬ ಸ್ಪ್ರೆಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇದನ್ನು ಎಪಿಡೆಮಿಕ್ ಅಂತ ರಿಪೋರ್ಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಕೇಸಸ್ನ ರಿಪೋರ್ಟ್ ಮಾಡ್ತೀವಿ, ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀವಿ, ಮತ್ತು ಅದಕ್ಕೆ ಏನೇನು ಸರ್ವೀಸಸ್ನ ಪ್ರೊವೈಡ್ ಮಾಡಬೇಕು, ವಾಟ್ ಎವರ್ ಇಟ್ ಮೇ ಬಿ. ಸೊ ಎಲ್ಲನೂ ಒಂದು ಪ್ಲ್ಯಾನಿಂಗ್ ಮೂಲಕ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಆವಾಗ ಅದ್ರದ್ದು ಕರೆಕ್ಟ್ ಇನ್ಫಾರ್ಮೇಷನು ನಮಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಎಪಿಡೆಮಿಕ್ ಆಗಿ ಡಿಕ್ಲೇರ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇನ್ಫೆಕ್ಷನ್ ಲೀಡಿಂಗ್ ಟು ದ ಪ್ರೊಲಾಂಗ್ಡ್ ಮಾರ್ಬಿಡಿಟಿ ಆ್ಯಂಡ್ ಮೋರ್ಟಾಲಿಟಿ ಅಮಾಂಗ್ COVID-19 ಪೇಷಂಟ್. ಸೊ COVID-19 ಪೇಷಂಟ್ಸಲ್ಲಿ ಇದು ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಿದೆ. ಸೊ ಇದನ್ನು ಒಂದ್ಸಲಿ ನೋಟಿಫೈ ಮಾಡಿದ್ರಿ ಅಂತ ಅಂದರೆ ಎಲ್ಲ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹೆಲ್ತ್ ಫೆಸಿಲಿಟೀಸು, ಮೆಡಿಕಲ್ ಕಾಲೇಜಸ್ಸು ಈ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಏನಕ್ಕೋಸ್ಕರ ಅಂದರೆ ಸ್ಕ್ರೀನಿಂಗಿಗೆ, ಡಯಾಗ್ನೋಸಿಸಿಗೆ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಮ್ಯುಕೋರ್ಮೈಕೋಸಿಸ್ಗೆ ಎಲ್ಲದಕ್ಕೂ ಇದು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಈ ಗೈಡ್ಲೈನ್ಸ್ನ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ಒಂದು ಎರಡೂ ಕೋಆಪ್ರೇಟಿವ್ ಮ್ಯಾನರಲ್ಲಿ ಈ ಗೈಡ್ಲೈನ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಇದನ್ನು ಎಲ್ಲ ಹೆಲ್ತ್ ಕೇರ್ ಫೆಸಿಲಿಟಿಯವರು ಮತ್ತು ಮೆಡಿಕಲ್ ಕಾಲೇಜಸ್ ಅವರು ಈ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನಿದು ದ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 1897? ವಾಟ್ ಆರ್ ದ ಪ್ರಾವಿಷನ್ ಅಂಡರ್ ದಿಸ್ ಅಂದರೆ, ಈ ಒಂದು ಇದೇನು ಮಾಡುತ್ತೆ ಅಂದರೆ ಬೆಟರ್ ಪ್ರಿವೆನ್ಷನ್, ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸೀಸ್ ಇದೆ ಅಂದರೆ ಅದನ್ನು ಸ್ಪ್ರೆಡ್ ಆಗೋದಕ್ಕೆ, ಇಫ್ ಇನ್ ಕೇಸ್ ಅದು ಡೇಂಜರಸ್ ಇದೆ, ತುಂಬ ಡೇಂಜರಸ್ ಇದೆ ಅಂದರೆ ಆ ಒಂದು ಸ್ಪ್ರೆಡ್ಡನ್ನು ತಡೆಯೋದಕ್ಕೆ ಈ ಒಂದು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟು ವರ್ಕ್ ಮಾಡುತ್ತೆ. ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಏನು ಪವರ್ ಇದೆ ಅಂದರೆ, ಕೆಲವೊಂದು ರೆಗ್ಯುಲೇಷನ್ಸ್ನ ಪ್ರಿಸ್ಕ್ರೈಬ್ ಮಾಡೋದಕ್ಕೆ, ಕೆಲವೊಂದು ಮೆಷರ್ಸ್ನ ತಗೊಳ್ಳೋ ಅಂತಹ ಒಂದು ಪವರ್ ಇದಕ್ಕಿದೆ. ಸೊ ಇದೇನು ಮಾಡುತ್ತೆ ಅಂದರೆ ಡೇಂಜರಸ್ ಡಿಸೀಸು ಸ್ಪ್ರೆಡ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇಫ್ ಇನ್ ಕೇಸ್ ಇದ್ರ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 1897 ಅಂಡರಲ್ಲಿ ತೊಗೊಂಡು ಬಂದಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಯಾವುದಾದ್ರೂ ಪರ್ಸನ್ ಫಾಲೋ ಮಾಡಿಲ್ಲ, ಡಿಸೊಬೇ ಮಾಡ್ತಿದ್ದಾರೆ ರೆಗ್ಯುಲೇಷನ್ ಮತ್ತು ಆರ್ಡರ್ನ ಅಂತ ಹೇಳಿದ್ರೆ, ಅವ್ರನ್ನ ಆ ಒಂದು ವ್ಯಕ್ತಿ ಮಾಡ್ತಿರೋಂಥ ಕೆಲಸನ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಪನಿಷ್ಮೆಂಟ್ನ ಕೂಡ ಕೊಡ್ಬೋದು ಅಂಡರ್ ದಿಸ್ ಆ್ಯಕ್ಟ್. ಅಂದರೆ ಅಂಡರ್ ಸೆಕ್ಷನ್ 188 ಆಫ್ ದ ಇಂಡಿಯನ್ ಪೀನಲ್ ಕೋಡ್ ಅಂಡರಲ್ಲಿ ಆ ಒಂದು ಅಫೆನ್ಸಿಗೆ ಪನಿಷ್ಮೆಂಟ್ನ ಕೊಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್. ಸೊ ಇದ್ರ ರಿಲೇಟೆಡಾಗಿ ಒಂದು MCQ ನೋಡಬೇಕು ಅಂದರೆ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 1897. ದ ಆ್ಯಕ್ಟ್ ಏಮ್ಸ್ ಟು ಕಂಟೈನ್ ದ ಸ್ಪ್ರೆಡ್ ಆಫ್ ಡೇಂಜರಸ್ ಎಪಿಡೆಮಿಕ್ ಡಿಸೀಸಸ್. ಅಂಡರ್ ದ ಆ್ಯಕ್ಟ್, ಸ್ಟೇಟ್ ಹ್ಯಾವ್ ಡಿಕ್ಲೇರ್ಡ್ COVID-19 ಆಸ್ ಎ ನೋಟಿಫೈಯಬಲ್ ಡಿಸೀಸ್. ಸೊ ಇದರಲ್ಲಿ ಯಾವುದು ಕರೆಕ್ಟು? ಆಲ್ಮೋಸ್ಟ್ ಎಲ್ಲನೂ ಡೈರೆಕ್ಟ್ ಸ್ಟೇಟ್ಮೆಂಟ್ಸೇ ಇದೆ. ಸೊ ಥಿಂಕ್ ಮಾಡಿ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಈ ಒಂದು PDF-ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋಂಥ ಲಿಂಕ್ ಮೂಲಕ ಈ ಟಾಪರ್ IAS ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಈ ಒಂದು PDF-ನ ಡೌನ್ಲೋಡ್ ಮಾಡ್ಕೊಳ್ಬೋದು.
Otherwise you can go to Play Store and directly you can download Topper IAS from the Play Store, and you can download the PDF from the app. Thank you all.